ಬಿಜೆಪಿ ಕೆಂಡಾಮಂಡಲವಾಗಿದೆ ಶ್ರೀಕಾಂತ್ ಪೂಜಾರಿ ಬಂಧನದಿಂದ. ನಾನು ರಾಮ ಭಕ್ತ, ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರೇ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿವೈ ವಿಜೇಂದ್ರ ಕೂಡ ಕಿಡಿಕಾರಿದ್ದಾರೆ. ಫೇಸ್ಬುಕ್ ಡಿಪಿ ಬದಲಿಸಿ ವಿಜೇಂದ್ರ ಆಕ್ರೋಶ. ಶ್ರೀರಾಮನ ಭಾವಚಿತ್ರ ಇರುವ ಡಿಪಿ ಹಾಕಿದ್ದಾರೆ ವಿಜೇಂದ್ರ. ಬಿಜೆಪಿ ನಾಯಕರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಏಕಾಂಗಿ ಧರಣಿಯನ್ನ ನಡೆಸ್ತಾ ಇದ್ರೆ ಬಿಜೆಪಿ ನಾಯಕರು, ಮತ್ತೊಂದೆಡೆ ಫೇಸ್ಬುಕ್ ಡಿಪಿಯನ್ನು ಬದಲಿಸಿ ಬಿವೈ ವಿಜೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ನಾನು ರಾಮ ಭಕ್ತ, ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರಿಗೆ ಅಂತ ಸಿಎಂ ವಿರುದ್ಧ ವಿಜೇಂದ್ರ ಕಿಡಿಕಾರಿದ್ದಾರೆ. ಶ್ರೀರಾಮನ ಭಾವಚಿತ್ರ ಇರುವ ಈ ಡಿಪಿ ಹಾಕಿ ನಾನು ರಾಮ ಭಕ್ತ, ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರಿಗೆ ಅಂತ ಸರ್ಕಾರದ ವಿರುದ್ಧ, ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ, ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಬಿಜೆಪಿ ನಾಯಕರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿ. ಹುಬ್ಬಳ್ಳಿ ಕರ ಸೇವಕರ ಬಂಧನಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು, ಇದರ ಬೆನ್ನಲ್ಲೇ ಶ್ರೀಕಾಂತ್ ನಿವಾಸಕ್ಕೆ ಪ್ರಮೋದ್ ಮುತಾಲಿಕ್ ಭೇಟಿ ಕೊಟ್ಟಿದ್ದಾರೆ. ಶ್ರೀಕಾಂತ್ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ ಮುತಾಲಿಕ್. ಶ್ರೀಕಾಂತ್ ಪತ್ನಿ, ಪುತ್ರ ಮತ್ತು ಸಂಬಂಧಿಕರ ಜೊತೆ ಪ್ರಮೋದ್ ಮುತಾಲಿಕ್ ಮಾತುಕತೆ, ಧೈರ್ಯ ತುಂಬಿದ್ದಾರೆ ಪ್ರಮೋದ್ ಮುತಾಲಿಕ್. 30 ವರ್ಷಗಳ ಹಿಂದಾದ ಘಟನೆಗೆ ಈಗ ಅವರ ಬಂಧನ ಆಗಿದೆ. ಇದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ಕಡೆ ಬಿಜೆಪಿ ನಾಯಕರು ಪ್ರತಿಭಟನೆಯ ಹಾದಿ ಹಿಡಿದಿದ್ರೆ, ಮತ್ತೊಂದೆಡೆ ಶ್ರೀರಾಮ್ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಶ್ರೀಕಾಂತ್ ಪೂಜಾರಿಯವರ ನಿವಾಸಕ್ಕೆ ತೆರಳಿ ಅವರ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಶ್ರೀಕಾಂತ್ ಪತ್ನಿ ಮತ್ತು ಪುತ್ರರು ಹಾಗೂ ಸಂಬಂಧಿಕರ ಜೊತೆ ಮಾತುಕತೆಯನ್ನು ನಡೆಸಿದರು. 30 ವರ್ಷದ ಹಿಂದೇನು ರಾಮ ಮಂದಿರ ನಿರ್ಮಾಣಕ್ಕಾಗಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಭಾರೀ ಹೋರಾಟ ನಡೆದಿತ್ತು ದೇಶಾದ್ಯಂತ. ಆ ಸಂದರ್ಭದಲ್ಲಿ ನಡೆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಶ್ರೀಕಾಂತ್ ಪೂಜಾರಿ ಅವರ ವಿರುದ್ಧ ಎಫ್ಐಆರ್ ಆಗಿತ್ತು. ಆದರೆ 30 ವರ್ಷಗಳ ಕಾಲ ಯಾವುದೇ ಆಕ್ಷನ್ ಆಗಿರಲಿಲ್ಲ. ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇದರ ವಿರುದ್ಧ ಆಕ್ರೋಶ. ಭೇಟಿ ಕೊಟ್ಟಿದೆ. ನಾಳೆಗೆ 1 ವಾರ ಆಗತ್ತೆ. ಅವ್ರ ಮನೆಯವರು, ಅವರ ಮಕ್ಕಳು, ಅವ್ರ ಚಿಕ್ಕಮ್ಮ, ಅವ್ರ ಅಣ್ಣ ಎಲ್ಲ ಇದ್ದಾರೆ. ಅವರು ಆತಂಕದಲ್ಲಿದ್ದಾರೆ. ಬಿಡುಗಡೆ ಆಗುತ್ತೋ ಇಲ್ಲೋ, ಮತ್ತು ದುಡಿಯುವವನು ಅಂತ ಅವರು ಆಟೋ ಓಡಿಸಿದರೆ ಅವ್ರ ಜೀವನ ನಡೆಯುತ್ತೆ. ಸೊ ಅಂಥ ವ್ಯಕ್ತಿನ ಕಾಂಗ್ರೆಸ್ ಸರ್ಕಾರ ಅಮಾನುಷವಾಗಿ, ಅಮಾನವೀಯವಾಗಿ ಬಂಧನ ಮಾಡಿದ್ದು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ. ಇದು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳು ಮತ್ತು ಇಲ್ಲಿಯ ಘನ ಶಾಸಕರು, ಅಬ್ಬಯ್ಯನೋ ಅಬ್ದುಲ್ಲನೋ ಗೊತ್ತಿಲ್ಲ, ಅವರು ದಾರಿ ತಪ್ಪಿಸ್ತಾ ಇದ್ದಾರೆ. ಇಷ್ಟು ಕೇಸ್ ಇದಾವೆ, ಕ್ರಿಮಿನಲ್ ಇದ್ದಾನೆ ಅಂತ ಹೇಳಿ. ಸ್ವಾಮಿ, ಎಷ್ಟು ಕೇಸ್ ಇದಾವೆ, ಎಲ್ಲಾ ಕೇಸ್ನಲ್ಲೂ ನಿರ್ದೋಷ ಆಗಿ ಹೊರಗಡೆ ಬಂದಿದ್ದಾರೆ. ಒಂದು ಪೆಂಡಿಂಗ್ ಇಲ್ಲ, ಎಕ್ಸೆಪ್ಟ್ 92ರದ್ದು. 92ರ ನಂತರ ಕೇಸ್ಗಳಾಗಿದ್ದಾವೆ. 98, 2000, 2002, 2004 ಹೀಗೆ ಕೇಸ್ ಆಗಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.